ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ, ಒಂದು ಶಿಕ್ಷಕರ ನೇಮಕಾತಿ ಬಗ್ಗೆ ಮಹತ್ವದ ಅಪ್ಡೇಟ್ ಇದೆ. ಏನಪ್ಪ ಅಂತಂದರೆ, ವಿವರಣಾತ್ಮಕ ಅಂದರೆ ಡಿಸ್ಕ್ರಿಪ್ಟಿವ್ ಪರೀಕ್ಷೆ ರದ್ದುಪಡಿಸುವ ಕುರಿತಾದಂಥ ಒಂದು ಮಾಹಿತಿ ಇದೆ. ಏನು ನೋಡಿ, ಸರ್ಕಾರವು ಶಿಕ್ಷಕರ ನೇಮಕಾತಿಯಲ್ಲಿ ವಿವರಣಾತ್ಮಕ ಅಂದರೆ ಡಿಸ್ಕ್ರಿಪ್ಟಿವ್ ಮಾದರಿಯ ಪರೀಕ್ಷೆಯನ್ನು ರದ್ದುಪಡಿಸಲು ಒಪ್ಪಿಗೆಯನ್ನು ಸೂಚಿಸಿದೆ. ಸೊ ಯಾವುದೇ ವಿಷಯಕ್ಕೆ ತಂದರೆ GPSTR, HSTR, PSTR ಎಕ್ಸಾಮ್ಗಳಿಗೆ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ ಕೊಡ್ತಾಯಿದ್ರು. ಅದಕ್ಕೆ ವಿವರಣಾತ್ಮಕವಾದಂಥ ಉತ್ತರಗಳನ್ನು ಬರೀಬೇಕಾಗಿತ್ತು. ಸೊ ಈಗ ಹಲವಾರು ಚರ್ಚೆಗಳು, ವಾದಗಳು, ಕೆಲವೊಂದು ಚಳುವಳಿಗಳು, ಸ್ಟ್ರೈಕ್ಗಳು ಆದ ನಂತರ ಏನಾಗಿದೆ ಅಂತಂದರೆ, ಒಂದು ಏನು ವಿವರಣಾತ್ಮಕ ಕ್ವಶನ್ ಆನ್ಸರ್ಸ್ಗಳನ್ನು ರದ್ದುಪಡಿಸುವ ಸೂಚನೆಯನ್ನು ಮೇಲಾಧಿಕಾರಿಗಳು ನೀಡಿದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇನ್ನೇನು ವಿವರಣಾತ್ಮಕ ಹೋಗಿ ಏನು ಬರುತ್ತೆ ಅಂದರೆ ಆಬ್ಜೆಕ್ಟ್ ಟೈಪ್ ಓನ್ಲಿ 2 ಪೇಪರ್ಗಳನ್ನು ಏನು ಮಾಡ್ತಾರೆ, ಆಬ್ಜೆಕ್ಟಿವ್ ಟೈಪ್. ಅದು 150 ಅಂಕಗಳಾಗಿರ್ಬೋದು ಅಥವಾ 100 ಅಂಕಗಳಾಗಿರ್ಬೋದು. 100 ಅಂಕಗಳ ಒಂದು GK ಆಗಿರ್ಬೋದು, ಅಥವಾ 100 ಪ್ಲಸ್ 100 ಅಂಕಗಳ 2ನೇ ಪೇಪರ್ ಆಗಿರ್ಬೋದು, ಅಥವಾ 150 ಅಂಕಗಳ 2 ಪೇಪರ್ಗಳು ಆಗಿರ್ಬೋದು. ಅವೆಲ್ಲ ಆಬ್ಜೆಕ್ಟಿವ್ ಮಾದರಿಯಲ್ಲೇ ಮಾಡಬೇಕು ಅನ್ನೋದ್ರ ಬಗ್ಗೆ ಮೇಲಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾದಂಥ ಮಾಹಿತಿ ಅಂದರೆ ಒಂದು ಅಧಿಕೃತವಾದ ಅಧಿಸೂಚನೆ ಯಾವಾಗ ಬರುತ್ತೆ ಅಂದರೆ ಇನ್ನು 2 ದಿನಗಳಲ್ಲಿ. ಸೊ ಇದಕ್ಕೆ ಸಂಬಂಧಿಸಿದಂತೆ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಮಾಹಿತಿ ಬರುತ್ತೆ. ಸೊ ಇದರಿಂದ ನಿಮಗೆ ಡೈರೆಕ್ಟಾಗಿ ಓನ್ಲಿ 200 ಅಂದರೆ ಫಸ್ಟ್ ಪೇಪರ್ GK ಪೇಪರ್ 100 ಮಾರ್ಕ್ಸು, ಆಮೇಲೆ ನೆಕ್ಸ್ಟ್ ಬರೋದು ಏನು ಸ್ಪೆಸಿಫಿಕ್ ಪೇಪರ್ 100 ಮಾರ್ಕ್ಸು ಇರುವ ಸಾಧ್ಯತೆ ಇದೆ. ಅಥವಾ 150 ಮಾರ್ಕ್ಸ್ಗೆ GK ಅಥವಾ 150 ಮಾರ್ಕ್ಸ್ಗೆ ಪ್ಲಸ್ 150 ಮಾರ್ಕ್ಸ್ ಸೆಕೆಂಡ್ ಪೇಪರ್ ಇಡುವ ಸಾಧ್ಯತೆಗಳಿವೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವ ಮಾಹಿತಿ ನಾಳೆ ಬರುತ್ತೆ. ಅಲ್ಲಿವರೆಗೂ ವೇಟ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮತ್ತೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಲ್ರಿಗೂ ಆಲ್ ದ ಬೆಸ್ಟ್.